ಸಾಂಬ ಶಿವ ಹೇಳಬೇಕಾಗಿರೋ ಒಂದು ಸಣ್ಣ ಸೀಕ್ರೆಟ್ ನಿನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ಅಂದರೆ ನಾನು ಹಾಕಿರೋ ಬಲೆಗೆ ಸರಿಯಾಗಿ ಬಿದ್ದಿದ್ಯಾ. ಏನು ಹೇಳ್ತಾ ಇದೆಯಾ? ಅಂದರೆ ನೀನು ನನ್ನಿಲ್ಲಿ ಕಳಿಸಿರೋ ಉದ್ದೇಶನೇ ಬೇರೆನಾ? ಯಾರೋ ನೀನು? ನಿನ್ನ ಬಲಿ ಪಡೆಯಕ್ಕೆ ಬಂದಿರೋ ರಾಕ್ಷಸ. ಹಲೋ ಹಲೋ ಸರ್. ಯಾರು? ಸದ್ಯಕ್ಕೆ ನಾನು ನಿಮ್ಗೆ ಅಪರಿಚಿತ, ಆದರೆ ಮುಂದಕ್ಕೆ ತುಂಬ ಬೇಕಾದವನು. ಏಯ್, ಯಾರು ನೀನು ಅಂತ ಹೇಳ. ನಿನ್ನ ಹತ್ರ ತಲಾಟೆ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ. ಕೂಲ್ ಸರ್, ಕೂಲ್. ನೀವು ತುಂಬ ಟೆನ್ಷನ್ಲಿದ್ದೀರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಟೆನ್ಷನ್ಗೆ ಸೊಲ್ಯೂಷನ್ ಕೊಡಬೇಕು ಅಂತಲೇ ಫೋನ್ ಮಾಡಿರೋದು. ಏಯ್, ಮೊದಲು ನೀನು ಯಾರು ಅಂತ ಬಗಳು. ಅದನ್ನು ಬಿಟ್ಟು ಅವಶ್ಯಕತೆ ಇಲ್ಲರ ಮಾತುಗಳೆಲ್ಲ ಆಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಪರಿಣಾಮ? ಯು ಮೀನ್ ಎಫೆಕ್ಟ್? ನಾನು ಯಾರು ಅಂತ ಗೊತ್ತಾದ್ಮೇಲೆ ಆಗೋ ಎಫೆಕ್ಟೇ ಬೇರೆ. ಏಯ್, ನಿಂದು ಯಾಕೋ ಅತಿ ಆಗ್ತಾ ಇದೆ. ಮೊದಲು ನೀನು ಯಾರು ಅಂತ ಹೇಳು. ದಿಗ್ವಿಜಯ್ ರಾಯ್, ಸಾಂಬ ಶಿವನ ಪ್ರಾಣ ಸ್ನೇಹಿತ. ಸಾಂಬ ಶಿವನ? ಅವನು ಹೆಂಗೆ ಗೊತ್ತು ನಿನಗೆ? ಯಾಕೆ ಸರ್, ಗೊತ್ತಿರಬಾರ್ದಾ? ನೋಡು, ಯಾರು ಅಂತ ಮೊದಲು ಹೇಳ್ಬಿಡು. ಜಯರಾಜ್. ನಿಮ್ಮ ಫ್ರೆಂಡ್ ಸಾಂಬ ಶಿವ ಇದನ್ನಲ್ಲ, ಅವನಿಗೆ ತುಂಬ ಬೇಕಾದವನು. ಇವಾಗಲಾದ್ರೂ ನಂಬಿಕೆ ಬಂತ ಸರ್? ಏಯ್, ನನ್ನ ಈಸಿಯಾಗಿ ಯಾಮಾರಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ? ದಡ್ಡ, ನೀನು ಸುಳ್ಳು ಮಾತಾಡಿದ್ರೆ ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ಡ್ಯಾಡಿಗೆ ನಾನೇ ಅದು ಅಂತ ಅನುಮಾನ ಬಂದ್ಬಿಡ್ತಾ. ಹಲೋ 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 ಸರ್. ಏಯ್, ಯಾರ ನೀನು? ಸಾಂಬ ಶಿವನಿಗೆ ಜಯರಾಜ್ ಅಂತ ಯಾರು ಫ್ರೆಂಡೇ ಇರಲಿಲ್ಲ. ಡ್ಯಾಡಿಗೆ ನಾನು ಮಾತಾಡ್ತಿರೋದು ಅಂತ ಗೊತ್ತಾಯ್ತು ಅಂದ್ಕೊಂಡೆ. ಗೊತ್ತಾಗಿಲ್ಲ. ಡ್ಯಾಡಿಗೆ ಯಾಮಾರಿಸೋದು ಅಷ್ಟೊಂದು ಸುಲಭ ಅಲ್ಲ. ಸ್ವಲ್ಪ ಎಡವಟ್ಟಾದರೂ ಎಲ್ಲ ಕೆಲಸ ಕೆಡುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ನಿಜವಾಗ್ಲೂ ಸಾಂಬ ಶಿವ ಅವ್ರ ಫ್ರೆಂಡು. ನಂಬಿಕೆ ಬರ್ತಾ ಇಲ್ವಾ? ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಆವಾಗ ನಿಮ್ಗೆ ನಂಬಿಕೆ ಬರುತ್ತೆ. ಸಾಂಬ ಶಿವ ಅವ್ರು ನಿಮ್ಗೊಂದು ಸೀಕ್ರೆಟ್ ಹೇಳಬೇಕು ಅಂತಿದ್ರು ಅಲ್ವಾ? ಆ ಸೀಕ್ರೆಟ್ನ ಹಾಸ್ಪಿಟಲ್ ಹುಡ್ಸಿದ್ರಿ, ಸಿಗ್ಲಿಲ್ಲ. ಆ ಹಾರ್ಡ್ ಡಿಸ್ಕೋ ಕೊರಿಯರಲ್ಲಿ ಬಂತು, ಅದ್ರೊಳಗೆ ಏನೂ ಇರಲಿಲ್ಲ. ಆಮ್ ಐ ಕರೆಕ್ಟ್? ಆ ಸೀಕ್ರೆಟು ನನ್ನ ಹತ್ರ ಇದೆ. ಹಾಸ್ಪಿಟಲ್ಲು, ಹಾರ್ಡ್ ಡಿಸ್ಕು, ಇವೆರಡರಲ್ಲೂ ನಿಮಗೆ ಸೀಕ್ರೆಟ್ ಸಿಗ್ಲಿಲ್ಲ ಅಂದರೆ ಖುದ್ದಾಗಿ ಆ ಸೀಕ್ರೆಟ್ನ ನಿಮಗೆ ಹೇಳುವಂಥ ಸಾಂಬ ಶಿವರು ನನಗೆ ಹೇಳಿದ್ದಾರೆ. ಇಷ್ಟು ದಿವಸ ಯಾಕೆ ಹೇಳಿಲ್ಲ? 10 days, 10 ದಿನ ಬಿಟ್ಟು ಈ ಪ್ರಯತ್ನ ಮಾಡು ಅಂತ ಅವರೇ ನನಗೆ ಹೇಳಿದರು. ಅದೇನು ಸೀಕ್ರೆಟು? ಅಷ್ಟು ಈಸಿಯಾಗಿ ಫೋನಲ್ಲೇ ಎಲ್ಲ ಹೇಳೋ ಹಾಗಿದ್ರೆ ಅವ್ರು ಯಾಕೆ ನನಗೆ ಈ ಕೆಲಸ ಒಪ್ಪಿಸ್ತಾ ಇದ್ರು? ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಬನ್ನಿ, ಎಲ್ಲ ಹೇಳ್ತೀನಿ. ಇಷ್ಟೆಲ್ಲ ಹೇಳಿದ್ರು ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ಸರ್? ಸರಿ, ಈಗ ನಾನು ಎಲ್ಲಿ ಬರಬೇಕು? ತುಂಬ ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು. ಒಂದು ಕೆಲಸ ಮಾಡಿ, ಕನಕ್ ದುರ್ಗ ಹತ್ರ ಇರೋ ರಿಸರ್ವ್ ಫಾರೆಸ್ಟ್ ಹತ್ರ ಬನ್ನಿ. ಅಷ್ಟು ದೂರನಾ? ಸತ್ಯ ತಿಳ್ಕೊಳ್ಳೋಕ್ಕೆ ಕಷ್ಟಪಡಲೇಬೇಕು ಸರ್. ಕಾಯ್ತಾ ಇರ್ತೀನಿ, ಬನ್ನಿ. ಓಕೆ, ಬನ್ನಿ ಡ್ಯಾಡಿ, ನಿಮಗೋಸ್ಕರ ನಿಮ್ಮ ಸಾವು ಕಾಯ್ತಾ ಇದೆ. ಥ್ಯಾಂಕ್ ಯು ತ್ರಿಶೂಲ್, ಥ್ಯಾಂಕ್ ಯು ಸೋ ಮಚ್. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಪದಗಳೇ ಸಿಗ್ತಿಲ್ಲ. ನನಗಾಗಿರೋ ನೋವಿಗೆ ನೀನು ಏನು ಕೊಟ್ಟಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ನೀನು ಸುಂದರಿನ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡಿದ್ಯಾ. ನನ್ನ ನೋವೆಲ್ಲ ಮರ್ಸಿದ್ಯಾ. ಥ್ಯಾಂಕ್ ಯು ತ್ರಿಶೂಲ್, ತುಂಬ ತುಂಬ ಥ್ಯಾಂಕ್ಸ್. ಮೇಡಮ್, ನಾನು ಇಷ್ಟೆಲ್ಲ ಮಾಡಿದ್ದೆ ಈ ಕಣ್ಣಲ್ಲಿ ನೀರು ಬರಬಾರ್ದು ಅಂತ. ದಯವಿಟ್ಟು ಕಣ್ಣೀರು ಒರೆಸ್ಕೊಳ್ಳಿ ಮೇಡಮ್. ನಿಮ್ಮ ಕಣ್ಣಲ್ಲಿ ಯಾವತ್ತು ಖುಷಿನೇ ತುಂಬಿರಬೇಕು, ಕಣ್ಣೀರಲ್ಲ. ನಿಮ್ಮ ಕಣ್ಣಲ್ಲಿ ನೀರು ಬರದಿರೋ ಹಾಗೆ ನಾನು ಕಾಪಾಡ್ಕೋತೀನಿ.
ನನಗೆ ಗೊತ್ತು ನಿಮ್ಮ ಮನಸ್ಸಲ್ಲಿ ಎಷ್ಟೊಂದು ಪ್ರಶ್ನೆಗಳು ಓಡ್ತಾ ಇದೆ ಅಂತ. ಸುಂದ್ರಿ ಹೇಗೆ ಸಿಕ್ಲು, ಅವಳು ಎಲ್ಲಿಂದ ಕರ್ಕೊಂಬಂದೆ ಅಂತ ತಾನೆ? ಹಾಂ, ಸುಂದ್ರಿ ಹೇಗೆ ಬಂದು? ಅದು ಸುಂದ್ರಿ ಅಲ್ಲ, ಸುಂದ್ರಿ ಥರನೇ ಇರೋ ಇನ್ನೊಂದು ಪಾರಿವಾಳ. ಸುಂದ್ರಿನ ಕಳ್ಕೊಂಡು ನಾನು ಎಷ್ಟು ದುಃಖ ಪಡ್ತಾ ಇದ್ದೀನೋ ಅದಕ್ಕೆ 2ರಷ್ಟು ನೀವು ದುಃಖ ಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನನಗೇನೇ ಆದರೂ ನಾನು ಸಹಿಸ್ಕೋತೀನಿ ಮೇಡಮ್, ಆದರೆ ನಿಮ್ಮ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದರೂ ನಾನು ಸಹಿಸ್ಕೊಳ್ಳೋದಿಲ್ಲ. ಯಾವಾಗಲೂ ನಿಮ್ಮ ಸಂತೋಷನೇ ಬಯಸೋನು ನಾನು. ಬರೀ ಬಯಸೋದಲ್ಲ, ನಿಮ್ಮನ್ನು ಸಂತೋಷವಾಗಿಡ್ತೀನಿ ಕೂಡ. ಅಲ್ಲ, ಈ ಪಾರಿವಾಳನ ಮೇಡಮ್, ಈ ಪಾರಿವಾಳನ ನಿಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ತಂದಿಲ್ಲ, ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ತಂದಿರೋದು. ಅವತ್ತು ನಾನು ನೀಲಿನ ಕಳ್ಕೊಂಡಾಗ ನೀಲಿ ಗೊಂಬೆ ತಂದು ಕೊಟ್ರಿ, ಇವತ್ತು ಈ ಸುಂದ್ರಿ. ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಅದು ಚಿಕ್ಕದಾಗುತ್ತೆ. ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ತ್ರಿಶೂಲ್. ನೀವೇನು ಹೇಳೋದು ಬೇಕಾಗಿಲ್ಲ. ಒಂದ್ಸತಿ ತುಂಬ ಮನಸ್ಸಿಂದ ನಕ್ಬಿಡಿ, ಆ ನಗುನೆಲ್ಲ ಎಲ್ಲ ಇರತ್ತೆ. ತ್ರಿಶೂಲ್, ನಿಮಗೆ ಇಷ್ಟೊಂದು ಒಳ್ಳೆ ಮನಸ್ಸಿದೆ. ಸದಾ ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅಂತಲೇ ಬಯಸ್ತೀರ. ಇಷ್ಟೆಲ್ಲ ಒಳ್ಳೇದು ಮಾಡೋ ನೀವು ಒಂದು ವಿಷಯದಲ್ಲಿ ಯಾಕೆ ಅಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಯಾವ ವಿಷಯ? ತ್ರಿವಿಕ್ರಮ್. ಮೇಡಮ್ ಪ್ಲೀಸ್, ಇದುವರೆಗೂ ನಾನು ನನ್ನ ಲೈಫಲ್ಲಿ ತೊಗೊಂಡಿರೋ ಅಷ್ಟು ನಿರ್ಧಾರಗಳು ಸರಿಯಾಗೇ ಇದೆ. ಆಯಾ ಸಮಯದಲ್ಲಿ ನನಗೆ ಏನೇನು ಅನಿಸಿದೆಯೋ ಹಾಗೆ ಮಾಡಿದ್ದೀನಿ. ಎಲ್ಲ ಸರಿ, ಒಪ್ಕೋತೀನಿ. ಆದರೆ ಎಷ್ಟು ದಿನ ಅಂತ ಈ ಮುನ್ಸು? ಎಲ್ಲ ಮರೆತು ಇಬ್ರು ಒಂದಾಗ್ಬೋದಲ್ವಾ? ದೇಹಕ್ಕೆ ಗಾಯ ಆದರೆ ಬೇಗ ವಾಸಿ ಆಗಿಬಿಡುತ್ತೆ ಮೇಡಮ್, ಆದರೆ ಮನಸ್ಸು ಗಾಯ ಆದರೆ ಅಷ್ಟು ಸುಲಭವಾಗಿ ವಾಸಿ ಆಗೋದಿಲ್ಲ. ಸ್ನೇಹಿತರ ಮಧ್ಯೆ ಇದೆಲ್ಲ ಬರಬಾರ್ದು ತ್ರಿಶೂಲ್. ಸ್ನೇಹ ಇದೆಲ್ಲದಕ್ಕೂ ಮೀರಿದ್ದು. ಸ್ನೇಹ ಎಲ್ಲದನ್ನು ಮೀರಿರ್ಬೋದು, ಆದರೆ ಮಾತು ಹದ್ದು ಮೀರಬಾರ್ದು. ನಿಮ್ಮ ಸ್ವಾಭಿಮಾನಕ್ಕೆ ಒಂದು ಮಿತಿ ಅನ್ನೋದೇ ಇಲ್ವಾ? ಸ್ವಾಭಿಮಾನಕ್ಕೆ ಮಿತಿ ಇಲ್ಲ. ಸ್ವತಂತ್ರವಾಗಿ ಬದುಕಿದಷ್ಟು ಸ್ವಾಭಿಮಾನ ಮೇಲೆ ಹೋಗ್ತಾನೆ ಇರುತ್ತೆ. ಅಲ್ಲ ತ್ರಿಶೂಲ್. ಶಿವಾನಿಯವರೇ ಪ್ಲೀಸ್, ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಪದೇ ಪದೇ ನನಗೆ ಮಾತಾಡೋಕ್ಕಾಗೋದಿಲ್ಲ. ಒಂದು ತಿಳ್ಕೊಳ್ಳಿ, ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಹಾಗೆ ನಿಮ್ಮನ್ನು ಪ್ರೀತಿಸೋದು ನಿಲ್ಲಿಸೋದಿಲ್ಲ. ಇಲ್ಲಿಗೆ ಅಲ್ವಾ ಬರಕ್ಕೆ ಹೇಳಿದ್ದು? ಯಾರು ಕಾಣ್ತಾ ಇಲ್ವೇ? ಡ್ಯಾಡ್ ಕಾಲ್ ಮಾಡ್ತಿದ್ದಾರೆ ಅಂದರೆ ಡೆಸ್ಟಿನೇಷನ್ ರೀಚ್ ಆಗಿರಬೇಕು. ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಬೇಕು. ಹಲೋ, ಹೇಳಿ ಬಾಸ್. ನೀನು ಹೇಳಿರೋ ಜಾಗಕ್ಕೆ ಬಂದಿದ್ದೀನಿ. ಹಾಂ, ಗೊತ್ತಾಯ್ತು. ಗೊತ್ತಾಯ್ತಾ? ಹೇಗೆ? ಎಲ್ಲಿದ್ಯಾ ನೀನು? ನಿಮ್ಮ ಕಣ್ಣಳ್ತೆ ದೂರದಲ್ಲೇ ಇದ್ದೀನಿ. ಕಾಣಿಸ್ತಾ ಇಲ್ವೇ? ನಾನು ನಿಮ್ಮ ಕಣ್ಣು ಕಾಣಿಸ್ಬೇಕು ಅಂದರೆ ನೀವು ಅಲ್ಲಿಂದ ಸ್ವಲ್ಪ ಒಳಗಡೆ ಬರಬೇಕು. ಇಲ್ಲೇ ಮಾತಾಡ್ಬೋದಲ್ಲ? ಆಫ್ಕೋರ್ಸ್ ಮಾತಾಡ್ಬೋದು. ನಾನು ಆಡೋ ಮಾತನ್ನ ಕೇಳೋ ಒಂದೇ ಕಿವಿ ಇರಬೇಕು, ಅದು ನಿಮ್ದಾಗಿರ್ಬೇಕು. ಸೊ ನಿಮ್ಮ ಸುತ್ತಮುತ್ತ ಬೇರೆ ಯಾರು ಇರಬಾರ್ದು. ಸರಿ, ಈಗ ಎಲ್ಲಿಗೆ ಬರಬೇಕು? ಕೂಲ್ ಬಾಸ್, ಕೂಲ್. ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ನಿಮ್ಮ ಜೊತೆ ಬೇರೆ ಯಾರು ಬಂದಿಲ್ಲ ತಾನೆ? ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ. ವೆರಿ ಗುಡ್. ಯಾಕೆ? ಯಾಕಂದ್ರೆ ತುಂಬಾ ಕಾನ್ಫಿಡೆನ್ಷಿಯಲ್, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮ ಎದುರುಗಡೆ ಒಂದು ಕಾಲ್ದಾರಿ ಕಾಣಿಸ್ತಿದೆ ಅಲ್ವಾ? ಹಾಂ, ಕಾಣಿಸ್ತಾ ಇದೆ. ಅದೇ ದಾರಿಲಿ ನಡ್ಕೊಂಡು ಮುಂದಕ್ಕೆ ಬನ್ನಿ. ಸರಿ. ನಿಮ್ಮ ಮುಂದೆ ದೂರದ ಒಂದು ದೊಡ್ಡ ಆಲದ ಮರ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಬನ್ನಿ.
ನೀನು ಹೇಳಿದ ಜಾಗಕ್ಕೆ ಬಂದಿದ್ದೀನಿ. ನೀನೆಲ್ಲೂ ಕಾಣಿಸ್ತಾನೆ ಇಲ್ಲ. ಬರ್ತೀನಿ ಬಾಸ್, ವೆಯ್ಟ್ ಮಾಡಿ. ಸುಳ್ಳು ಹೇಳಿ ಯಾಮಾರಿಸ್ತಿಲ್ಲ ತಾನೆ? ಹಾಗೇನಾದರೂ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಕೂಲ್ ಬಾಸ್, ಕೂಲ್. ಬರ್ತಾ ಇದ್ದೀನಿ. ಯಾರು ಇವನು? ಇವ್ನು ನಿಜವಾಗ್ಲೂ ಸಾಂಬಾ ಹೇಳಿರೋ ಸೀಕ್ರೆಟ್ನ ನನಗೆ ಹೇಳ್ತಾನ? ಡ್ಯಾಡ್, ಸರಿಯಾದ ಹಳ್ಳಕ್ಕೆ ಬಿದ್ದಿದ್ದೀರ. ನಾನೀಗ ಮೇಲಿಂದ ಹಾಕೋ ಒಂದೊಂದು ಕಲ್ಲುಗಳು ನಿಮ್ಮ ಸಮಾಧಿ ಕಟ್ಟತ್ತೆ. ಸೀಕ್ರೆಟ್ ತಿಳ್ಕೊಳ್ಳೋ ಅಷ್ಟೊಂದು ಆಸೆ ಅಲ್ವಾ? ನಿಮ್ಮ ಆಸೆ ಆಸೆ ಆಗಿ ಉಳ್ಕೊಳ್ಳುತ್ತೆ. ನಿಮ್ಮ ಉಸಿರು ಹೆಸರಿಲ್ದಂಗೆ ಹೋಗುತ್ತೆ. ಏಯ್, ಯಾರೋ ನೀನು? ಯಾಕೆ ಮುಖ ಮುಚ್ಕೊಂಡಿದ್ಯಾ? ಸೀಕ್ರೆಟ್ 4 ಜನಕ್ಕೆ ಗೊತ್ತಾಗಬಾರ್ದು ಅಂದರೆ ಅದನ್ನು ಹೇಳೋನು ಗೊತ್ತಾಗಬಾರ್ದಲ್ವ? ನಾನು ಯಾಕೆ ನಿನ್ನ ಮುಖ ನೋಡಬಾರ್ದು? ನೀನು ನನಗೇನಾದ್ರು ಮೋಸ ಮಾಡೋ ಪ್ಲ್ಯಾನ್ ಮಾಡ್ತಾ ಇದೀಯಾ? ಮೋಸ? ಬಾಸ್, ನಿಮಗೆ ಮೋಸ ಮಾಡೋ ಹಾಗಿದ್ರೆ ನನಗೆ ಆ ಸೀಕ್ರೆಟ್ ಹೇಗೆ ಗೊತ್ತಾಗ್ತಿತ್ತು? ನೀವೇ ಯೋಚನೆ ಮಾಡಿ ನೋಡಿ. ಅದು ಸರಿ, ಆದರೂ ನಿನ್ನ ಧ್ವನಿ ಎಲ್ಲೋ ಕೇಳ್ದಾಗಿದೆಯಲ್ಲ. ಏಯ್, ನಿನ್ನೆ ಕೇಳ್ತಾ ಇರೋದು. ಯಾರೋ ನೀನು? ನಮ್ಮಿಬ್ರಿಗೂ ಮುಂಚೆಯಿಂದನೂ ಪರಿಚಯ ಇದೆಯಾ? ಯಾಕೆ ಬಾಸ್ ಡೌಟು? ನಿಮಗೆ ನಾನು ಯಾರು ಅನ್ನೋದು ಮುಖ್ಯನಾ, ಅಥವಾ ಸಾಂಬಾ ಶಿವ ಹೇಳಿರೋ ಸೀಕ್ರೆಟ್ ತಿಳ್ಕೊಳ್ಳೋದು ಮುಖ್ಯನಾ? ಸರಿ ಸರಿ, ಸಾಂಬಾ ಏನು ಹೇಳ್ದ ಅನ್ನೋದನ್ನ ಹೇಳು, ಬೇಗ ಹೇಳು. ಹೇಳ್ತೀನಿ ಬಾಸ್. ಓಯ್, ಏನ್ ನಿನ್ನ ಹೆಸರು? ನೋಡೋದಕ್ಕೆ ನಮ್ಮ ಸುಂದರಿ ಥರನೇ ಇದೆಯಾ? ಹಾಗಾದ್ರೆ ಇನ್ಮೇಲಿಂದ ನಿನ್ನ ಸುಂದರಿ ಅಂತ ಕರಿತೀನಿ, ಆಯ್ತಾ? ಶಿವಾನಿ, ನಾನು ಈ ಕ್ಷಣಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಗೊತ್ತಾ? ಈ ಖುಷಿ ನಿನ್ನ ಮುಖದ ಮೇಲೆ ಯಾವಾಗಲೂ ಇರಬೇಕು. ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ನಾನು ಆ ಥರ ನೋಡ್ಕೋತೀನಿ. ಸುಂದ್ರಿ, ಏ, ಎಲ್ಲಕ್ಕೆ ಹಾರೋಗ್ತಿದ್ಯಾ? ಸುಂದ್ರಿ, ನೀನಾ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಆಗ್ಲೇ ಹೋಗ್ತೀನಿ ಅಂತ ಹೊರಟೆ. ಓ, ಕದ್ದು ಮುಚ್ಚಿ ನನ್ನ ಹಿಂಬಾಲಿಸೋ ಕೆಲಸ ಮತ್ತೆ ಶುರು ಮಾಡಿದ್ಯಾ? ಬೈಯಕ್ಕೆ ಅವಕಾಶ ಸಿಕ್ಕರೆ ಕಾಯ್ತಾ ಇರ್ತೀಯಲ್ಲ. ಅದು ಸುಂದ್ರಿ ಹಾರೋಟೋಗ್ತದ, ಹಿಡಿಯೋಣ ಬಾ. ಓಯ್ ಸುಂದ್ರಿ, ನಿಂತ್ಕೋ. ಸುಂದ್ರಿ, ಬೇಗ ಹೇಳು, ಸಾಂಬ ಶಿವ ಸಾಯಕ್ಕೆ ಮುಂಚೆ ಏನು ಹೇಳ್ದ? ಅದೇನು ಸೀಕ್ರೆಟು? ಸಾಂಬಾ ಶಿವ ಹೇಳಬೇಕಾಗಿರೋ ಒಂದು ಸಣ್ಣ ಸೀಕ್ರೆಟ್ ನಿನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ಅಂದರೆ ನಾನು ಹಾಕಿರೋ ಬಲೆಗೆ ಸರಿಯಾಗಿ ಬಿದ್ದಿದ್ಯಾ. ಏನು ಹೇಳ್ತಾ ಇದೆಯಾ? ಅಂದರೆ ನೀನು ನನ್ನಿಲ್ಲಿ ಕರೆಸಿರೋ ಉದ್ದೇಶನೇ ಬೇರೆನಾ? ಯಾರೋ ನೀನು? ನಿನ್ನ ಬಲಿ ಪಡೆಯಕ್ಕೆ ಬಂದಿರೋ ರಾಕ್ಷಸ. ನನ್ನೇ ಯಾಮಾರಿಸ್ತೀಯಾ? ಓಯ್!
ಇದೇನಿದು ನಮ್ಮ ಅಪ್ಪಂಗೆ ಇಷ್ಟೊಂದು ಶಕ್ತಿ ಇದೆಯಲ್ಲ, ಇಷ್ಟೊಂದು ಸ್ಟ್ರಾಂಗ ಇವರು. ಇಲ್ಲ, ಇವ್ರನ್ನ ಸಾಯಿಸೋಕೆ ಬರೀ ಕೈಪಟ್ಟು ಸಾಲದು, ವೆಪನ್ನೇ ಸರಿ. ಸುಂದ್ರಿ, ಹೇ ಸುಂದ್ರಿ, ಸುಂದ್ರಿ, ಸುಂದ್ರಿ ನಿಂತ್ಕೋ. ಸುಂದ್ರಿ ನಿಂತ್ಕೋ. ಸುಂದ್ರಿ, ಎಲ್ಲಿಗೆ ಹೋಗ್ತಿದ್ಯಾ? ಅರ್ಥನೇ ಆಗ್ತಲ್ವಲ್ಲ ಯಾಕೆ ಹಿಂಗೆ ಹೋಗ್ತಾಳೆ ಹೇಳು. ಸುಂದ್ರಿ, ಯಾರು ನೀನು? ಏನೋ ಬೇಕು ನಿನಗೆ? ನಿನ್ನ ಪಾಲಿನ ಯಮ ನಾನು. ನಿನ್ನ ಪ್ರಾಣ ಬೇಕು ನನಗೆ, ನೀನ್ ಬದುಕಿರ್ಬಾರ್ದು. ಯಾರು ನೀನು? ನಿನಗೇನೋ ಮಾಡಿದ್ದೀನಿ ನಾನು? ನನ್ನ ಯಾಕೆ ಸಾಯಿಸ್ತಾ ಇದೀಯಾ? ಇವಾಗ ಏನ್ ಮಾಡಿದ್ಯೋ ಗೊತ್ತಿಲ್ಲ, ಆದ್ರೆ ಮುಂದೆ ಏನ್ ಬೇಕಾದ್ರೂ ಮಾಡ್ತೀಯ. ಅಂದ್ರೆ ಅದೆಲ್ಲ ನಾನ್ ನಿನಗೆ ಹೇಳಲ್ಲ. ಸಾವೇ ಕಣ್ಮುಂದೆ ಇರ್ಬೇಕಾದ್ರೆ ಅದೆಲ್ಲ ನಿನಗೆ ಯಾಕೋ. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನಿಲ್ಲ ಸಾಯ್ಬೇಕು. ನಿನ್ನ ನೆಮ್ಮದಿ ನಾನೇನೋ ಮಾಡಿದ್ದೀನಿ? ಯಾರೋ ನೀನು ಹೇಳೋ? ನಾನಿನ್ ಸಾವು